ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಬನಿಯನನ್ನು ಯಾವ ರೀತಿ ಸ್ಟಿಚ್ ಮಾಡೋದಂತ ನೋಡೋಣ. ನೋಡಿ, ಇದನ್ನ ಬನಿಯನ್ನು ಜಂಪರು ಅಂದ ಮೇಲೆ ಕ್ರಾಸ್ ಬನಿಯನ್ ಅಂತ ಕರೀತಾರೆ. ಹಳ್ಳಿ ಕಡೆ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನಾನು ಇದನ್ನ ಮಲ್ಲಿನ ಬಟ್ಟೆಯಲ್ಲಿ ಕಟಿಂಗ್ ವಿಡಿಯೋ ಕೂಡ ತೋರಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ದಯವಿಟ್ಟು ನೋಡಿಲ್ಲ ಅಂದ್ರೆ ಕಟಿಂಗ್ ವಿಡಿಯೋ ಕೂಡ ಇದೆ, ನೋಡಿ. ಇವತ್ತು ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಹೊಸಬರಾಗಿದ್ದೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮಧ್ಯಗೆ ನಾವು ಪಾಕೆಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೋಡಿ, ಸ್ಲೀವ್ಗೆ ಪಟ್ಟಿಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾವು ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಪಟ್ಟಿ ಎಷ್ಟು ಬೇಕು ಅಂತೇಳಿ. ನಿಮಗೆ ಕಟಿಂಗ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಅದು ಕೂಡ ಇದೆ ಚಾನಲಲ್ಲಿ. ನೋಡಿ, ಸ್ಲೀವ್ಗೆ ನಾನು ಎರಡು ಸೈಡು ಪಟ್ಟಿ ಮಾಡ್ಕೊತಾ ಇದ್ದೀನಿ, ಎರಡು ಸ್ಲೀವ್ಗೂ ಕೂಡ. ಹಾಗೆ ಇದಕ್ಕೆ ಫ್ರಂಟಲ್ಲಿ ಒಂದು ಪಾಕೆಟ್ ದೊಡ್ಡದು, ಒಂದು ಚಿಕ್ಕದು ಬರುತ್ತೆ. ಮೇಲ್ಗಡೆ ಎದೆ ಮೇಲೆ ಒಂದು ಪಾಕೆಟ್ ಬರುತ್ತೆ. ನಾನು ಎರಡು ಪಾಕೆಟ್ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಎದೆ ಮೇಲೆ ಬರುತ್ತಲ್ಲ ಆ ಪಾಕೆಟು, ಇದು ಫ್ರಂಟ್ ಸೈಡಲ್ಲಿ ಹೊಟ್ಟೆ ಹತ್ರ ಬರುತ್ತೆ ನೋಡಿ ಆ ಪಾಕೆಟ್ ಇದು. ನೋಡಿ, ಇದನ್ನು ಒಂದು ಸೈಡ್ ನಾನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಈ ಪಾಕೆಟನ್ನು. ನೋಡಿ, ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ಕೂಡ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗ ಪಾಕೆಟನ್ನು ಅಟ್ಯಾಚ್ ಮಾಡೋಣ. ನೋಡಿ, ನಾವು ಫ್ರಂಟ್ ಪಾರ್ಟನ್ನು ತೆಗೆದುಕೊಳ್ಳೋಣ. ನೋಡಿ, ಫ್ರಂಟ್ ಪಾರ್ಟಲ್ಲಿ ನಾವು ಪಾಕೆಟನ್ನು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಇದು ಸೆಂಟ್ರ್ ಪಾಯಿಂಟ್ ಇದೆ. ಸೆಂಟ್ರ್ ಪಾಯಿಂಟಲ್ಲಿ ಇಟ್ಟು ಇದನ್ನು ನಾವು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ಥರ ಪಾಕೆಟನ್ನು ಒಂದು ಸೈಡ್ ನೋಡಿ ಇಲ್ಲಿ ಕ್ರಾಸಲ್ಲಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇಟ್ಟು ಕೆಳಗಡೆಗೆ ಒಂದು 2 ಇಂಚಿನಷ್ಟು ಬಿಟ್ಟು ನಾವು ಕಟ್ ಮಾಡ್ಕೋಬೇಕು, ಇಟ್ಕೋಬೇಕು ಮಾರ್ಕಿಂಗನ್ನು ಕೆಳಗಡೆಗೆ. ನೋಡಿ, ಫೋಲ್ಡಿಂಗ್ ಮಾಡ್ತೀವಲ್ಲ ಕೆಳಗಡೆಗೆ. ನೋಡಿ, ಕೈ ಹಾಕ್ಲಿಕ್ಕೋಸ್ಕರ 6.5 ಇಂಚ್ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವು ಪಾಕೆಟನ್ನು ಯೂಸ್ ಮಾಡಲಿಕ್ಕೆ 6.5 ಇಂಚ್ ಬಿಡಬೇಕು ಗ್ಯಾಪನ್ನು. ನೋಡಿ, ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ 6.5 ಇಂಚ್ ಮಾರ್ಕ್ ಮಾಡ್ಕೊಂಡು. ನೋಡಿ, ಕಂಪ್ಲೀಟಾಗಿ ನಾವು ಪಾಕೆಟ್ಗೆ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು. ಇದನ್ನು ಬೇಕಾದರೆ ಪಾಕೆಟನ್ನು ನೀವು ಯಾವ ರೀತಿ ಬೇಕಾದರೂ ಮಾಡ್ಬೋದು. ನೋಡಿ, ಇದನ್ನು ಡಬಲ್ ಪಾಕೆಟ್ ಕೂಡ ಮಾಡ್ಕೊತಾರೆ ಕೆಲವೊಬ್ರು, ಕೆಲವೊಂದು ರೀತಿ ಹೊಲಿತಾರೆ ಕೆಲವೊಂದು ಕಡೆಗೆ. ಇದನ್ನು ನಾನು ಸಿಂಗಲ್ ಪಾಕೆಟ್ ಮಾಡ್ತಾ ಇದ್ದೀನಿ ಫ್ರಂಟಲ್ಲಿ. ಇದನ್ನು ಡಬಲ್ ಪಾಕೆಟು, ಆಮೇಲೆ ಅದಕ್ಕೆ ಜಿಪ್ ಅಟ್ಯಾಚ್ ಮಾಡ್ತಾರೆ, ಮತ್ತು ಅದರಲ್ಲಿ ಮೇಲ್ಗಡೆ ಒಂದೆರಡು ಪಾಕೆಟನ್ನು ಕೂಡ ನಾವು ಮಾಡ್ಬೋದು. ನೋಡಿ, ಇದು ಪಾಕೆಟು ರೆಡಿ ಆಯಿತು ಫ್ರಂಟ್ ಪಾರ್ಟಲ್ಲಿ. ಹಾಗೆ ಇನ್ನೊಂದು ಪಾಕೆಟನ್ನು ನಾವು ಎದೆ ಹತ್ರ ಒಂದು ಪಾಕೆಟನ್ನು ಹಚ್ಚೋಣ. ಇದು ನೋಡಿ, ಬೇಕಾದರೆ ಮೇಲ್ಗಡೆ ಕೂಡ ನೀವು ಹಾಕ್ಬೋದು, ಇಲ್ಲಾಂದರೆ ಒಳಗಡೆ ಕೂಡ ಹಾಕ್ಬೋದು. ನಾನು ಇದನ್ನು ಒಳಗಡೆ ಪಾಕೆಟನ್ನು ಹಚ್ತಾ ಇದ್ದೀನಿ. ನೋಡಿ, ಪಾಕೆಟ್ ಸೈಜ್ ಬಂದು ನಾವು 5.5 ಇಂಚು ನಾವು ಕಟ್ ಮಾಡ್ಕೊಂಡ್ರೆ ಸಾಕು. ಅಗಲ ಬಂದು 5 ಇಂಚು, ಉದ್ದ ಬಂದು 5.5 ಇಂಚು. 5.5 ಇಂಚು 5 ಇಂಚು ರೆಡಿ ಬರಬೇಕು. ಅದರ ನಂತರ ನೀವು ಮಾರ್ಜಿನನ್ನು ಇಟ್ಕೊಂಡು ಪಾಕೆಟನ್ನು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇವಾಗ ನಾವು ಪಾಕೆಟನ್ನು ಅಟ್ಯಾಚ್ ಮಾಡೋಣ. ನೋಡಿ, 8 ಇಂಚು ಡೌನಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಪಾಕೆಟನ್ನು ನಾನು ಇಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಒಂದು 1/2 ಇಂಚು ಫೋಲ್ಡ್ ಮಾಡ್ಕೊಂಬಿಡಿ. ನೋಡಿ, ಪಾಕೆಟ್ ಕೂಡ ನಾನು ಅಟ್ಯಾಚ್ ಮಾಡಿದ್ದೀನಿ. ಈ ರೀತಿ ನಾವು ಪಾಕೆಟ್ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು. ಬೇಕಾದರೆ ನೀವು ಸೈಡಲ್ಲಿ ಕೂಡ ಪಾಕೆಟ್ ಮಾಡ್ಕೊತಾರೆ ಕೆಲವೊಬ್ಬರು. ನಾನು ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ಫ್ರಂಟು ಬ್ಯಾಕು ಎರಡನ್ನೂ ನಾವು ಶೋಲ್ಡ್ರನ್ನ ಅಟ್ಯಾಚ್ ಮಾಡೋಣ. ನೋಡಿ, ಇದು ಬ್ಯಾಕ್ ಪಾರ್ಟು, ಕೆಳಗಡೆಗೆ ನಾನು ಫ್ರಂಟ್ ಪಾರ್ಟ್ ಇಟ್ಟು ಶೋಲ್ಡ್ರನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಹಾಗೆ ಇದನ್ನ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ ಬ್ಯಾಕ್ ಸೈಡ್ಗೆ. ನೋಡಿ, ಇವಾಗ ನಾವು ಶೋಲ್ಡ್ರ್ ಕೂಡ ಅಟ್ಯಾಚ್ ಮಾಡಿದ್ದೀವಿ. ಇವಾಗ ಬಂದು ನಾವು ನೆಕ್ಕಿಗೆ ಪಟ್ಟಿನ ಅಟ್ಯಾಚ್ ಮಾಡೋಣ. ಇದು ನೋಡಿ, ತುಂಬ ಕಷ್ಟ. ಇದು ರೌಂಡ್ ಶೇಪ್ ಬರಬೇಕಲ್ಲ, ಫಿನಿಶಿಂಗ್ ಬರ್ಬೇಕಂದ್ರೆ ನಾವು ಪರ್ಫೆಕ್ಟಾಗಿ ಇದು ಮಾಡಬೇಕಾಗುತ್ತೆ. ನಾನು ಅದಕ್ಕೋಸ್ಕರ ನೋಡಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸುಮಾರು 1.25 ಇಂಚಿನಷ್ಟು ಅಗಲ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಂದರೆ ಕ್ರಾಸಲ್ಲಿ ಜಿಗ್ಜಾಗ್ ಟೈಪಲ್ಲಿ ನಾವು ಕ್ರಾಸಲ್ಲಿ ಬಟ್ಟೆ ಕಟ್ ಮಾಡ್ಕೋಬೇಕು. ಸ್ಟ್ರೈಟ್ ಬಟ್ಟೆ ಯಾವ ಕೊಡೋಕೆ ಇದನ್ನು ಕಟ್ ಮಾಡ್ಕೋಬಾರ್ದು. ಇದನ್ನು ಕಟ್ ಮಾಡಿ ನಾವು ಇದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ನಾನು 2 ಜಂಪರ ಹೊಲಿತಾ ಇದ್ದೀನಿ. ಹಾಗಾಗಿ ನಾನು 2 ಎಷ್ಟು ಬೇಕಷ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆ ಒಂದಕ್ಕೆ ಬೇಕಾದರೆ ಒಂದಕ್ಕೆ ನೀವು ಎಷ್ಟು ಬೇಕೋ ಅಷ್ಟಕ್ಕೆ ನೀವು ರೆಡಿ ಮಾಡ್ಕೊಳ್ಳಿ. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಪಟ್ಟಿನ ರೆಡಿ ಮಾಡಿದ್ದೀವಿ, ಇದನ್ನು ಫೋಲ್ಡ್ ಮಾಡಿ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿ ಈ ಥರ ಮೇಲ್ಗಡೆಯಿಂದ ಅಟ್ಯಾಚ್ ಮಾಡ್ಕೋಬೇಕು. 1/4 ಇಂಚಿನಷ್ಟು ನಮಗೆ ಸ್ಟಿಚಿಂಗಲ್ಲಿ ಹೋಗುತ್ತೆ. ನೋಡಿ, ಈ ಥರ ಕಂಪ್ಲೀಟಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು. ಸ್ವಲ್ಪ ಕ್ರಾಸ್ ಇರೋದ್ರಿಂದ ಈ ಪಟ್ಟಿ ನಮಗೆ ರೌಂಡ್ ಶೇಪಲ್ಲಿ ಕೂಡ ನೀಟಾಗಿ ಬರುತ್ತೆ. ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬರುತ್ತೆ ಅಂತೇಳಿ. ನೋಡಿ, ನಾವು ಇವಾಗ ಕಂಪ್ಲೀಟಾಗಿ ಇಲ್ಲಿವರೆಗೂ ಅಟ್ಯಾಚ್ ಮಾಡಿದ್ವಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ನಮಗೆ ಈ ಕಾರ್ನರ್ ಸೈಡಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ನೋಡಿ, ಫೋಲ್ಡ್ ಮಾಡಿದಂಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ.
ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ಫೋಲ್ಡ್ ಮಾಡಿ ಒಳಗಡೆ ಈ ಥರ ಫೋಲ್ಡ್ ಮಾಡಿ ನಾವು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ಮೇಲ್ಗಡೆಯಿಂದ ಬಿಟ್ಕೊಂಡ್ರೆ ನಮಗೆ ನೀಟಾಗಿ ಗೊತ್ತಾಗುತ್ತೆ, ಸ್ಟಿಚ್ಚು ಒಂದೇ ಲೆವೆಲಲ್ಲಿ ಬರುತ್ತೆ. ಇಲ್ಲಾಂದರೆ ಒಳಗಡೆಯಿಂದ ಕೂಡ ಬಿಟ್ಕೋಬೋದು. ನೋಡಿ ನಾನು ಈ ಥರ ಫೋಲ್ಡ್ ಮಾಡಿ ಬಿಟ್ಕೊತಾ ಇದ್ದೀನಿ, ನೀಟಾಗಿ ಕೂಡ ಬರುತ್ತೆ. ಆಮೇಲೆ ಇದು ಒಂದು ಸರಿ ನೀರಿಗೆ ಹಾಕಿದ ಮೇಲೆ ಇನ್ನೂ ಫಿನಿಶಿಂಗ್ ಬರುತ್ತೆ. ಬೇಕಾದರೆ ನೀವು ಐರನ್ ಕೂಡ ಮಾಡ್ಕೋಬೋದು. ಐರನ್ ಕೂಡ ಮಾಡಿದರೆ ಇನ್ನೂ ನೀಟಾಗಿ ಬರುತ್ತೆ. ನೋಡಿ ನಾವು ನೆಕ್ ಶೇಪನ್ನು ರೆಡಿ ಮಾಡಿದ್ದೀವಿ. ಈ ಥರ ರೆಡಿಯಾಗಿದೆ ನೋಡಿ, ಈ ಥರ ರೆಡಿಯಾಗಿದೆ ನೆಕ್ ಶೇಪು. ಇವಾಗ ಬಂದು ನಾವು ಸ್ಲೀವನ್ನು ಅಟ್ಯಾಚ್ ಮಾಡೋಣ. ನೀವು ಕಟಿಂಗ್ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ನಾನು ಸ್ಲೀವ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತ. ಹಾಗೆ ಅಲ್ಲೇ ಕೂಡ ನಿಮಗೆ ತೋರಿಸಿದ್ದೆ ಸ್ಲೀವ್ ನಾವು ಕಟ್ ಮಾಡೋ ರೀತಿ ಮಾಡಿದರೆ ಕರೆಕ್ಟಾಗಿ ಬರುತ್ತೆ, ಹೆಚ್ಚು ಕಡಿಮೆ ಬರಲ್ಲ ಅಂತೇಳಿ. ನೋಡಿ ಒಂದ್ಸರಿ ನಾವು ಇವಾಗ ಚೆಕ್ ಮಾಡ್ಕೊಂಡು ಆ ನಂತರ ಅಟ್ಯಾಚ್ ಮಾಡೋಣ. ನಿಮ್ಗೆ ಇನ್ನೊಂದು ಸರಿ ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ ನಾನು ಬ್ಯಾಕ್ ಸೈಡು ಸ್ಲೀವ್ ತಗೊಂಡಿದ್ದೀನಿ, ಬ್ಯಾಕ್ ಸೈಡಿಂದನೇ ಅಟ್ಯಾಚ್ ಮಾಡ್ತಿದ್ದೀನಿ. ನೋಡಿ ಕರೆಕ್ಟಾಗಿ ಬರ್ತಿದೆ. ನಿಮ್ಗೆ ಕಟಿಂಗ್ ವಿಡಿಯೋ ಕೂಡ ತೋರಿಸಿದ್ದೆ, ಕಟಿಂಗ್ ವಿಡಿಯೋದಲ್ಲಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತೇಳಿ ಕರೆಕ್ಟಾಗಿ. ಅದಕ್ಕೆ ಎಷ್ಟು ಬೇಕೋ ಆರ್ಮೋಲಿಗೆ ಸ್ಲೀವ್ ಅಂತೇಳಿ. ನೋಡಿ ಇದಕ್ಕೆ ಮೇಲ್ಗಡೆಗೆ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ಬೇಕಾದರೆ ಇದನ್ನು ನೀವು ಫೋಲ್ಡ್ ಮಾಡಿ ಒಳಗಡೆನೆ ಸ್ಟಿಚ್ ಕೂಡ ಮಾಡ್ಬೋದು, ಇಲ್ಲಾಂದರೆ ನೀವು ಓವರ್ಲಾಕ್ ಮಾಡಿ ಕೂಡ ಸ್ಟಿಚ್ ಮಾಡ್ಬೋದು. ಇದು ಅಷ್ಟೇನು ಗುಂಜ್ ಕೇಳಲ್ಲ, ಮಲ್ಲಿನ ಬಟ್ಟೆ ಆಗಿರೋದ್ರಿಂದ, ಹಾಗಾಗಿ ನಾನು ಇದಕ್ಕೇನು ಓವರ್ಲಾಕ್ ಮಾಡ್ತಿಲ್ಲ. ನೋಡಿ ಬೇಕಾದರೆ ನೀವು ಓವರ್ಲಾಕ್ ಕೂಡ ಮಾಡ್ಕೋಬೋದು. ಇದರಲ್ಲಿ ತುಂಬ ಥರದ್ದು ವೆರೈಟಿಯಲ್ಲಿ ಬನಿಯನನ್ನು ಹೊಲಿತಾರೆ. ನೋಡಿ ಇದು ಕೆಲವೊಬ್ರು ಕ್ರಾಸ್ ಬನಿಯನ್ ಅಂತಾರೆ, ಕೆಲವೊಬ್ರು ಜಂಪರ್ ಅಂತಾರೆ, ಇನ್ನು ಮುಂಡ ಅಂತ ಕರೀತಾರೆ ಕೆಲವೊಬ್ರು ಉತ್ತರ ಕರ್ನಾಟಕ ಸೈಡಲ್ಲಿ. ಬಟ್ ಅದು ಡಿಫ್ರೆಂಟ್ ಆಗಿರುತ್ತೆ. ಸುಮಾರು ಒಂದು 20 ಥರ ಜಂಪರನ್ನು ಹೊಲಿತಾರೆ ನನಗೆ ಗೊತ್ತಿರೋ ಹಾಗೆ. ಇದು ಸಿಂಪಲ್ ಆಗಿ ಯಾರಾದರೂ ಕೂಡ ಇದನ್ನು ವೇರ್ ಮಾಡ್ಬೋದು. ನೋಡಿ ನಾವಿವಾಗ ಸೈಡನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ನೋಡಿ ಸೈಡ್ ಜಾಯಿಂಟ್ ಮಾಡಿಕೊಂಡು ನಾನು ಇದಕ್ಕೆ ಮೇಲ್ಗಡೆಗೆ ಇನ್ನೊಂದು ಸ್ಟಿಚ್ಚನ್ನು ಬಿಟ್ಕೊತಾ ಇದ್ದೆ. ಈ ಥರ ಫೋಲ್ಡ್ ಮಾಡಿ ಒಳಗಡೆಯಿಂದ ನಾವು ಮೇಲ್ಗಡೆಗೆ ಒಂದು ಸ್ಟಿಚ್ಚನ್ನು ಬಿಟ್ಕೋಬೇಕು ಕಂಪ್ಲೀಟಾಗಿ. ಸೇಮು ಎರಡೂ ಸೈಡ್ ಕೂಡ ನಾವು ಇದೇ ಪ್ರೊಸೀಜರ್ನ ಫಾಲೋ ಮಾಡಬೇಕು. ನೋಡಿ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಕಮೆಂಟ್ಗಳಿಗೆ ಆನ್ಸರ್ ಕೊಡ್ತೀನಿ. ನೋಡಿ ಈ ಸೈಡ್ ಕೂಡ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ. ಇದಕ್ಕೂ ಕೂಡ ಅಷ್ಟೇ ನೋಡಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಬಿಟ್ಕೊಳ್ಳೋಣ. ಹೇಗಿದೆ ಅಂತೇಳಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದನ್ನು ನಿಮ್ಮ ಊರಲ್ಲಿ ಇದಕ್ಕೆ ಏನಂತ ಕರೀತಾರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋ ಮಾತ್ರ ಮರಿಬೇಡಿ. ನಮ್ಮ ಕಡೆ ಇದಕ್ಕೆ ಜಂಪರ್ ಅಥವಾ ಬನಿಯನ್ ಅಂತ ಕರಿತೀವಿ. ತುಂಬ ಜನ ಕರ್ನಾಟಕದಲ್ಲೇ ಇದಕ್ಕೆ ಒಂದು 10-15 ಥರ ಹೆಸರು ಕೂಡ ಇದೆ. ಅವರವರು ಇದರಲ್ಲಿ ಅವರವರು ಕರೀತಾರೆ. ಬಟ್ ಅದರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕೂಡ ಇದೆ, ಸ್ಟಿಚಿಂಗಲ್ಲಿ ಕೂಡ ಡಿಫ್ರೆನ್ಸ್ ಇದೆ. ನೋಡಿ ಕಂಪ್ಲೀಟಾಗಿ ಕೆಳಗಡೆ ಕೂಡ ನಾನು ಪಟ್ಟಿನ ಮಾಡ್ಕೊಂಡಿದ್ದೀನಿ. 1.5 ಇಂಚಿ ಕೆಳಗಡೆ ಪಟ್ಟಿ ಬಿಟ್ಟಿದ್ದೆ. ನಿಮಗೆ ಕಟಿಂಗ್ ವಿಡಿಯೋ ಕೂಡ ನೋಡಿದ್ರೆ ಗೊತ್ತಾಗುತ್ತೆ. ಅಷ್ಟನ್ನು ರೆಡಿ ಮಾಡ್ಕೊಂಡ ನಂತರ ನೋಡಿ ಈ ಥರ ಕಾಣ್ತಾ ಇದೆ ಫೈನಲ್ ಆಗಿ. ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ಥರ ಪಾಕೆಟ್ ಕೂಡ ರೆಡಿ ಆಗಿದೆ. ಹಾಗೆ ಇದು ಒಳಗಡೆ ಪಾಕೆಟು ನೋಡಿ, ಹಾಗೆ ಸ್ಲೀವು. ಥ್ಯಾಂಕ್ ಯು ಸೋ ಮಚ್.